ಅಥಣಿಯಲ್ಲಿ ಚಲನಚಿತ್ರ ಚಿತ್ರೀಕರಣಕ್ಕೆ ಚಾಲನೆ. ಅಥಣಿ ಪಟ್ಟಣದ ಆರ್ಎಸ್ಪಿ ಫೌಂಡೇಶನ್ ಸಭಾಭವನದಲ್ಲಿ ಆರ್ಎಸ್ಪಿ ಫಿಲಂ ಪ್ರೊಡಕ್ಷನ್ ಅರ್ಪಿಸುವ ರತ್ನಾಪುರ ಭಂಡಾರ ನಿಧಿ ಸಿನೆಮಾ ಕ್ಲಾಪ್ ಕಾರ್ಯಕ್ರಮವನ್ನು ರವಿ ಪೂಜಾರಿ ದಂಪತಿ ನೆರವೇರಿಸಿದರು. ಈ ವೇಳೆ ರವಿ ಪೂಜಾರಿ ಮಾತನಾಡಿ, ಆರ್ಎಸ್ಪಿ ಸಮೂಹ ಸಂಸ್ಥೆ ಮತ್ತೊಂದು ಉದ್ಯೋಗ ಕೊಡುವ ಕೆಲಸ ಇದಾಗಿದೆ. ರತ್ನಾಪುರ ಭಂಡಾರ ನಿಧಿ ಚಿತ್ರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಿನೆಮಾ ಚಿತ್ರೀಕರಣ ಇಂದು ಆರಂಭವಾಗುತ್ತಿದೆ. ಮೈಸೂರ ಮೂಲದ ಪ್ರೇರಣಾ ಚಿತ್ರನಟಿಯಾಗಿದ್ದಾರೆ. ಹಾಲೇಶ್, ದಸಂಜು ಒಡೆಯರ್, ಸಂಗಮೇಶ್ ಸೇರಿದಂತೆ ಉತ್ತರ ಕರ್ನಾಟಕ ಕಲಾವಿದರ ಪ್ರೋತ್ಸಾಹಿಸುವ ಮತ್ತು ಕೆಲಸ ಕೊಡುವ ಉದ್ದೇಶ ಇದೆ. ಅತ್ಯಂತ ಸಾಮಾಜಿಕವಾಗಿ ತಮ್ಮದೇ ಆದ ಕೆಲಸ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಕಾರಣವಾಗಿದ್ದೀರಿ. ಈ ಚಿತ್ರಕ್ಕೆ ಉತ್ತಮ ಪ್ರಚಾರ ಕೊಡುವ ಮತ್ತು ಹಾರೈಸುವ ಜವಾಬ್ದಾರಿ ನಿಮ್ಮದಾಗಿದೆ. ಮಾರ್ಚ್ 20ಕ್ಕೆ ಟ್ರೈಲರ್ ಬಿಡುಗಡೆ ಆಸೆಯಿದೆ. ಉದ್ಯಮ ವಿಸ್ತರಣೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಉತ್ತರ ಕರ್ನಾಟಕ ಕಲಾವಿದರನ್ನು ಗುರುತಿಸುವ ಕೆಲಸ ಮಾಡಲಿದ್ದೇನೆ. ಸೋಲು ಗೆಲುವು ಭಗವಂತನಿಗೆ ಬಿಟ್ಟ ವಿಚಾರ. ಇದು ನನಗೆ ಸಡನ್ನಾಗಿ ಬಂದ ವಿಚಾರವಲ್ಲ. 5-6 ವರ್ಷಗಳ ಹಿಂದೆ ಸಾರ್ಥಕ ಬದುಕು ಅಂಕಣ ಬರೆದಿದ್ದೆ. ಇದರಲ್ಲಿ ಸಂಪಾದನೆಯ ಆಸೆ ಇಲ್ಲ. ಅವಕಾಶ ವಂಚಿತರಿಗೆ ಅವಕಾಶ ಕೊಡುವ ಕೆಲಸ ಮಾಡುವ ಉದ್ದೇಶದಿಂದ ಮುಂದುವರಿಯುವ ಪ್ರಯತ್ನ ಮಾಡುತ್ತಿದ್ದೇನೆ. ಉತ್ತರ ಕರ್ನಾಟಕ ಕುರಿತು ಧ್ವನಿ ಎತ್ತುವ ಅನಿವಾರ್ಯತೆ ಇದೆ. ಕಲಾವಿದರನ್ನು ಗುರುತಿಸಿ ಅವಕಾಶ ಕೊಡುವವರು ಕಡಿಮೆ ಇದ್ದಾರೆ. ಉತ್ತರ ಕರ್ನಾಟಕದ ಕಲಾವಿದರು ತಮ್ಮನ್ನು ಸಂಪರ್ಕಿಸಿದರೆ ಖಂಡಿತ ಮುಂಬರುವ ದಿನಗಳಲ್ಲಿ ಅವಕಾಶ ಕೊಡುತ್ತೇನೆ. ಅದಕ್ಕಾಗಿ ಆರ್ಎಸ್ಪಿ ಫಿಲ್ಮ್ ಪ್ರೊಡಕ್ಷನ್ ಅರ್ಪಿಸುವ ರತ್ನಾಪುರ ಭಂಡಾರ ನಿಧಿ ಚಲನಚಿತ್ರವನ್ನು ಪ್ರೋತ್ಸಾಹಿಸಲಾಗಿ ಮಾಡ್ತೀನಂತ ಎಲ್ಲ ಕಲಾವಿದ ಅಭಿಮಾನಿಗಳಿಗೆ ನಾನು ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ನಾವು ಈ ಚಲನಚಿತ್ರವನ್ನು ಮುಗಿಸ್ಬಿಟ್ಟು ಇಟ್ಟಿಗೆ ಬಿಡಲ್ಲ. ಪ್ರಯತ್ನ ಹೆಂಗಿರ್ಬೇಕಂದ್ರೆ ಅದು ಬಹಳ ಅದ್ಭುತವಾಗಿರ್ಬೇಕು. ಅದು ತಮ್ಮೆಲ್ಲರಿಗೆ ನಮ್ಮ ವಿಚಾರದಲ್ಲಿ ಸುಮಾರು 41 ವರ್ಷ ಕಳೆದಲ್ಲಿ ಆಲ್ಮೋಸ್ಟ್ ಇಲ್ಲಿ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ಎಲ್ಲ ಆತ್ಮೀಯರಿಗೆ ನನ್ನ ವಿಚಾರ ಎಲ್ಲ ಗೊತ್ತಿದೆ. ಯಾವುದನ್ನು ಕೂಡ ನಾನು ಕೈ ಹಾಕಿದ್ರೆ ಅದನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ. ಅದು ಸೋಲು ಗೆಲುವು ಅದು ಭಗವಂತನಿಗೆ ಬಿಟ್ಟು ವಿಚಾರ. ನಮ್ಮ ಪ್ರಾಮಾಣಿಕ ಪ್ರಯತ್ನ ಯಾವತ್ತೂ ಇರಬೇಕು ಅನ್ನುವಂತ ಮಾತನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಜೊತೆಗೆ ಇದು ನನಗೆ ಸಡನ್ ಆಗಿ ಬಂದಿರತಕ್ಕಂತ ಆಲೋಚನೆ ಅಲ್ಲ. ನಾನು ಶಿವಣ್ಣ ಗೊತ್ತಿರ್ಬೇಕು, ಬಾಡಿಗೆ ಮನೆಯೊಳಗಿದ್ದಾಗ ಒಂದು ಆರ್ಟಿಕಲ್ ಬರೋ ಶಿವಣ್ಣ ಹಾಕಿನಿ, ಸಾರ್ಥಕ ಬದುಕು ಅಂತ ಟೈಟಲ್ ಕೊಟ್ಟಿದ್ನಿ. ಶಿವಣ್ಣ ಹಾಕಿದ್ನಿ. ಶಿವಣ್ಣ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ರಿ ಅಂತ ನನಗೇನು ತಿಳಿಯತ್ತಂದ್ರು ಅವ್ರು. ಅಂದ್ರೆ ಆ ಒಂದು 5-6 ವರ್ಷಗಳ ಹಿಂದೆ ಕೂಡ ಈ ಆಲೋಚನೆ ನಂದಿತ್ತು. ಅಂತ ಒಂದು ಅವಕಾಶ ಭಗವಂತ ನನಗೆ ಕೂಡಿಸಿಕೊಟ್ಟ. ಇದನ್ನ ಮುಂದುವರಿಸಿಕೊಂಡು ಹೋಗಿ ಒಂದು ಒಳ್ಳೆಯ ವಿಚಾರದಲ್ಲಿ ಒಳ್ಳೆಯ ಕಲಾವಿದರಿಗೆ ಅವಕಾಶ ಕೊಟ್ಟು ಇದರಲ್ಲಿ ಏನು ಅಂತ ಸಂಪಾದನೆ ಮಾಡುವಂತದ್ದ ಆಸೆ ಇಟ್ಕೊಂಡು ಹೋಗ್ತಾ ಇಲ್ಲ. ಆದ್ರೆ ನಂದು ಒಂದಿಷ್ಟೇ, ಯಾರು ಕಲಾವಿದರಾಗಿರ್ಬಹುದು, ಯಾರು ಕೆಲವೊಬ್ರು ತುಳಿಯಲ್ಪಟ್ಟಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನೀ ಏನ್ ಮಾಡ್ತೀಪ ಅನ್ನುವಂತ ಪ್ರಶ್ನೆಗಳು ಬರ್ತಾವ. ಅಂತವರಿಗೆ ನಾವು ನೋಡ್ಬೇಕು. ತಮ್ಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬೆಂಗಳೂರೇ ಏನ್ ಮಾಡ್ತೀರಲ್ಲ ಬೆಂಗಳೂರು. ಒಂದು ಸಣ್ಣ ದಾಸೋಹ ಏನಾದ್ರೂ ಸೇವಾ ಮಾಡಿದ್ರೆ ಬೆಂಗಳೂರಲ್ಲಿ ಟಿವಿಯಲ್ಲಿ ಅವ್ರನ್ನ ಬೆಳೆಸ್ತಾರ, ರಾಜಕಾರಣಿಗಳನ್ನು ಬೆಳೆಸ್ತಾರ, ಕಲಾವಿದರನ್ನು ಬೆಳೆಸ್ತಾರ, ಎಲ್ಲ ಕ್ಷೇತ್ರದಲ್ಲಿ ಬೆಳೆಸ್ತಾರ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಯಾಕೋ ಸ್ವಲ್ಪ ಬಹಳ ಎಲ್ಲರಿಗೂ ಒಂಥರ ಇದನ್ನು ಅದು ಒಂದು ತರ ಅವ್ರಿಗೆ ಏನು ಗೊತ್ತಿಲ್ಲ. ನಮ್ಮನ್ನ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಅದಕ್ಕೆ ಬಹಳ ಹಿಂದಿನಿಂದ ಈಗ ನಡೆದಿದೆ. ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೂ ಸಣ್ಣಗೆ ಹೇಳ್ತಾ ಇದೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಇದೇ ರೀತಿ ಅನ್ಯಾಯ ಆಗ್ತಾ ಹೋದ್ರೆ ನಾವು ಅದನ್ನ ಧ್ವನಿ ಎತ್ತುವುದಕ್ಕೆ ಅನಿವಾರ್ಯ ಐತಿ. ಯಾಕಂತಂದ್ರೆ ಈ ತರ ನೋಡ್ರಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಆಲೋಚನೆ ಮಾಡ್ರಿ. ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿಂದಿದೀವಿ. ಅಲ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಮೈಸೂರು, ಆ ಕಡೆ ತುಮಕೂರು ಎಲ್ಲ ಎಷ್ಟು ಬೆಳೆದಿದೆ, ಅಲ್ಲೆಲ್ಲ ಸಪೋರ್ಟ್ ಮಾಡ್ತಾರ, ರಾಜಕಾರಣಿಗಳು ಫಂಡ್ ಕೊಡ್ತಾರೆ, ಎಲ್ಲ ಆಗತ್ತೆ. ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಆ ತರ ಮಾಡ್ತಾರೆ. ಅದೇ ರೀತಿಯಾಗಿ ಕಲಾವಿದರು ಕೂಡ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳದಾರ, ಅದನ್ನ ಅವ್ರು ಗುರುತಿಸಿದಿಲ್ಲ, ಅವಕಾಶ ಕೊಡೋದಿಲ್ಲ. ಹಂಗಾಗಿ ಅವರು ಬೆಳಕಿಗೆ ಬರಲ್ಲ. ಹಂಗಾಗಿ ನಮ್ಮ ಚಲನಚಿತ್ರದ ಮುಖಾಂತರ ಒಳ್ಳೆ ಅವಕಾಶಗಳನ್ನ ಕೊಡೋದ್ರ ಜೊತೆಗೆ ತಾವು ಕೂಡ ಯಾರಾದ್ರೂ ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯ ಪ್ರತಿಭೆಗಳು, ಒಳ್ಳೆಯ ಕಲಾವಿದರಿದ್ರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಮುಂದಿನ ದಿನಮಾನಗಳು ಇದಕ್ಕೆ ಅಲ್ಲ, ಇನ್ನೂ ಕೆಲವೊಂದು ವಿಚಾರ ಇದೆ. ಯಾಕಂದ್ರೆ ನಮ್ದು ಕೆಲವೊಂದು ಈ ಅಥಣಿಯ ಮಟ್ಟದಲ್ಲಿ ಈ ಬೆಳಗಾವಿ ಜಿಲ್ಲೆಯಾದ್ಯಂತ, ಉತ್ತರ ಕರ್ನಾಟಕದಾದ್ಯಂತ ಇನ್ನೂ ಚಿತ್ರೀಕರಣ ಮಾಡುವಂತ ಎಲ್ಲ ಆಲೋಚನೆಗಳು ಇಟ್ಕೊಂಡಿದೀವಿ. ಅಂದ್ರೆ ಎಲ್ಲರಿಗೆ ಅವಕಾಶ ಕೊಟ್ಟು ಒಂದು ಹೆಮ್ಮರವಾಗಿ ಈ ಆರ್ಎಸ್ಪಿ ಫಿಲ್ಮ್ ಸಮೂಹ ಸಂಸ್ಥೆ ಬೆಳೀಲಿ, ಅದರಿಂದ ಅನೇಕ ನೂರಾರು ಜನರಿಗೆ ಉದ್ಯೋಗ ಸಿಗಲಿ ಅಂತ ನನ್ನ ವೈಯಕ್ತಿಕ ಆಶೆ ಇದೆ. ಅದಕ್ಕೆಲ್ಲ ತಮ್ಮ ಗುರು ಹಿರಿಯರ ಆಶೀರ್ವಾದ, ಶಿವಗಿ ಸಿದ್ದೇಶ್ವರ ಆಶೀರ್ವಾದ, ತಮ್ಮೆಲ್ಲ ಮಾಧ್ಯಮರ ಪ್ರೀತಿ ವಿಶ್ವಾಸದಿಂದ ನಾನು ಇದನ್ನ ಗೆಲ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ತಮಗೆಲ್ಲರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.